ರಾಜಸ್ಥಾನ ರಾಯಲ್ಸ್ನ ಯುವ ಆಟಗಾರ ವೈಭವ್ ಸೂರ್ಯವಂಶಿ ತನ್ನ ಅದ್ಭುತ ಇನ್ನಿಂಗ್ಸ್ನಿಂದ ಕ್ರಿಕೆಟ್ ಲೋಕದ ಗಮನ ಸೆಳೆದಿದ್ದಾರೆ. ಕೇವಲ 14 ವರ್ಷ 32 ದಿನಗಳ ವಯಸ್ಸಿನ ಈ ಬಾಸ್ ಬೇಬಿ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಶತಕ ಗಳಿಸಿದ್ರು. ಈ ಗೆಲುವಿನೊಂದಿಗೆ ಅವರು 2009ರಲ್ಲಿ ಮನೀಶ್ ಪಾಂಡೆ ನಿರ್ಮಿಸಿದ್ದ 19 ವರ್ಷ ಮತ್ತು 253 ದಿನಗಳ ದಾಖಲೆಯನ್ನು ಮುರಿದ್ರು. 210 ರನ್ಗಳ ಬೃಹತ್ ಗುರಿಯನ್ನ ಬೆನ್ನಟ್ಟಲು ಓಪನರ್ ಆಗಿ ಜೈಸ್ವಾಲ್ ಜೊತೆ ಬಂದ ಸೂರ್ಯವಂಶಿ ತಮ್ಮ ವಯಸ್ಸಿಗೂ ಮೀರಿದ ಪ್ರಬುದ್ಧತೆ ಮತ್ತು ಧೈರ್ಯದಿಂದ ಬ್ಯಾಟಿಂಗ್ ಮಾಡಿದ್ರು. ಪವರ್ ಪ್ಲೇನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ 87 ಸ್ಕೋರ್ನಲ್ಲಿ ಅವರ ವೇಗದ ಬ್ಯಾಟಿಂಗ್ ಪ್ರಮುಖ ಪಾತ್ರ ವಹಿಸಿತು. ಸೂರ್ಯವಂಶಿ 38 ಎಸೆತಗಳಲ್ಲಿ 101 ರನ್ ಗಳಿಸಿದ್ರು. ಪ್ರಸಿದ್ಧ ಕೃಷ್ಣ ಅವರ ಅದ್ಭುತ ಯಾರ್ಕರ್ನಿಂದ ಕ್ಲೀನ್ ಬೋಲ್ಡ್ ಆದ್ರು. ಆದ್ರೆ ಇಡೀ ಕ್ರೀಡಾಂಗಣ ಎದ್ದು ನಿಂತು ಅವರಿಗೆ ಚಪ್ಪಾಳೆ ತಡೆತು. ವೈಭವ್ ಸೂರ್ಯವಂಶಿ ಐಪಿಎಲ್ ಇತಿಹಾಸದಲ್ಲಿ ಶತಕ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ವೈಭವ್ ಸೂರ್ಯವಂಶಿ ಅವರನ್ನ ಭಾರತೀಯ ಕ್ರಿಕೆಟ್ನ ಭವಿಷ್ಯ ಅಂತ ಪರಿಗಣಿಸಲಾಗುತ್ತಿದೆ. ಮಾಜಿ ಕ್ರಿಕೆಟಿಗರು ಅವರ ಶಾರ್ಟ್ ಹಿಟ್ಟಿಂಗ್ ಅನ್ನ ಪ್ರೈಮ್ ಯುವರಾಜ್ ಸಿಂಗ್ ಶೈಲಿಗೆ ಹೋಲಿಸಿದ್ದಾರೆ. 14ನೇ ವಯಸ್ಸಲ್ಲಿ ಇಷ್ಟೊಂದು ಧೈರ್ಯದಿಂದ ಆಡಿದ್ದು ಕ್ರಿಕೆಟ್ ಜಗತ್ತನ್ನ ಅಚ್ಚರಿಗೊಳಿಸಿದೆ. ಇದನ್ನೆಲ್ಲ ನೋಡುವಾಗ ಇದು ವೈಭವ್ ಸೂರ್ಯವಂಶಿಯವರ ಪ್ರಯಾಣದ ಆರಂಭ ಅಷ್ಟೇ ಅಂತ ತೋರುತ್ತೆ. ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವಂತಿದೆ. ರಾಜಸ್ಥಾನ ರಾಯಲ್ಸ್ನ ಯುವ ಆಟಗಾರ ವೈಭವ್ ಸೂರ್ಯವಂಶಿ ತನ್ನ ಅದ್ಭುತ ಇನ್ನಿಂಗ್ಸ್ನಿಂದ ಕ್ರಿಕೆಟ್ ಲೋಕದ ಗಮನ ಸೆಳೆದಿದ್ದಾರೆ. ಕೇವಲ 14 ವರ್ಷ 32 ದಿನಗಳ ವಯಸ್ಸಿನ ಈ ಬಾಸ್ ಬೇಬಿ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಶತಕ ಗಳಿಸಿದ್ರು. ಈ ಗೆಲುವಿನೊಂದಿಗೆ ಅವರು 2009ರಲ್ಲಿ ಮನೀಶ್ ಪಾಂಡೆ ನಿರ್ಮಿಸಿದ್ದ 19 ವರ್ಷ ಮತ್ತು 253 ದಿನಗಳ ದಾಖಲೆಯನ್ನು ಮುರಿದ್ರು. 210 ರನ್ಗಳ ಬೃಹತ್ ಗುರಿಯನ್ನ ಬೆನ್ನಟ್ಟಲು ಓಪನರ್ ಆಗಿ ಜೈಸ್ವಾಲ್ ಜೊತೆ ಬಂದ ಸೂರ್ಯವಂಶಿ ತಮ್ಮ ವಯಸ್ಸಿಗೂ ಮೀರಿದ ಪ್ರಬುದ್ಧತೆ ಮತ್ತು ಧೈರ್ಯದಿಂದ ಬ್ಯಾಟಿಂಗ್ ಮಾಡಿದ್ರು. ಪವರ್ ಪ್ಲೇನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ 87 ಸ್ಕೋರ್ನಲ್ಲಿ ಅವರ ವೇಗದ ಬ್ಯಾಟಿಂಗ್ ಪ್ರಮುಖ ಪಾತ್ರ ವಹಿಸಿತು. ಸೂರ್ಯವಂಶಿ 38 ಎಸೆತಗಳಲ್ಲಿ 101 ರನ್ ಗಳಿಸಿದ್ರು. ಪ್ರಸಿದ್ಧ ಕೃಷ್ಣ ಅವರ ಅದ್ಭುತ ಯಾರ್ಕರ್ನಿಂದ ಕ್ಲೀನ್ ಬೋಲ್ಡ್ ಆದ್ರು. ಆದ್ರೆ ಇಡೀ ಕ್ರೀಡಾಂಗಣ ಎದ್ದು ನಿಂತು ಅವರಿಗೆ ಚಪ್ಪಾಳೆ ತಡೆತು. ವೈಭವ್ ಸೂರ್ಯವಂಶಿ ಐಪಿಎಲ್ ಇತಿಹಾಸದಲ್ಲಿ ಶತಕ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ವೈಭವ್ ಸೂರ್ಯವಂಶಿ ಅವರನ್ನ ಭಾರತೀಯ ಕ್ರಿಕೆಟ್ನ ಭವಿಷ್ಯ ಅಂತ ಪರಿಗಣಿಸಲಾಗುತ್ತಿದೆ. ಮಾಜಿ ಕ್ರಿಕೆಟಿಗರು ಅವರ ಶಾರ್ಟ್ ಹಿಟ್ಟಿಂಗ್ ಅನ್ನ ಪ್ರೈಮ್ ಯುವರಾಜ್ ಸಿಂಗ್ ಶೈಲಿಗೆ ಹೋಲಿಸಿದ್ದಾರೆ. 14ನೇ ವಯಸ್ಸಲ್ಲಿ ಇಷ್ಟೊಂದು ಧೈರ್ಯದಿಂದ ಆಡಿದ್ದು ಕ್ರಿಕೆಟ್ ಜಗತ್ತನ್ನ ಅಚ್ಚರಿಗೊಳಿಸಿದೆ. ಇದನ್ನೆಲ್ಲ ನೋಡುವಾಗ ಇದು ವೈಭವ್ ಸೂರ್ಯವಂಶಿಯವರ ಪ್ರಯಾಣದ ಆರಂಭ ಅಷ್ಟೇ ಅಂತ ತೋರುತ್ತೆ. ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವಂತಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.